ಹರಿಹರ ಕ್ಷೇತ್ರದಲ್ಲಿ JDS ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವನ್ನು ಘೋಷಿಸುವ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಜಿಲ್ಲಾ ಅಧ್ಯಕ್ಷ ಆದಂಥ ಚಿದಾನಂದಪ್ಪನವರೇ, ಎಲ್ಲ ಮುಖಂಡರುಗಳೇ, ಇಲ್ಲಿ ಬಂದಂಥ ಭಾರತೀಯ ಜನತಾ ಪಕ್ಷ ಮತ್ತು JDSನ ಸಹೋದರ ಸಹೋದರಿಯರೇ, ಪತ್ರಿಕಾ ಮಾಧ್ಯಮ ಮಿತ್ರರೇ, ಭಾಳ ವೇಳೆ ಆಗಿದೆ. ನನಗೆ ತುರ್ತಾಗಿ ಒಂದು ಕೆಲಸ ಇದೆ, ಅನಿವಾರ್ಯವಾಗಿ ಹೋಗಲೇಬೇಕಾಗಿದೆ. ಅದರಿಂದ ಎರಡೆರಡು ಮಾತಾಡಿ ಹೋಗ್ತೀನಿ ನಾನು. ಇವತ್ತು ದೇಶದಲ್ಲಿ 10 ವರ್ಷದಲ್ಲಿ ಭ್ರಷ್ಟಾಚಾರ ರಹಿತವಾಗಿ ದಿನಕ್ಕೆ 18 ಗಂಟೆ ಕೆಲಸ ಮಾಡಿ ಒಂದು ಜನ ಕೂಡ ರಜಾ ತೆಗೆದುಕೊಳ್ಳದೆ ಪ್ರಪಂಚದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದಾರೆಂದರೆ ಸನ್ಮಾನ್ಯ ನರೇಂದ್ರ ಮೋದಿ ಅನ್ನೋದನ್ನು ನಾವ್ಯಾರು ಕೂಡ ಮರಿಬಾರ್ದು. ಇವತ್ತು ನಮಗೆಲ್ಲ ಜೀವ ರಕ್ಷಕ. 2 ಬಾರಿ ವ್ಯಾಕ್ಸಿನನ್ನು ಕೊಟ್ಟು ನಮ್ಮ ದೇಶದಲ್ಲೇ ಉತ್ಪಾದನೆ ಮಾಡಿ ನಮ್ಮ ದೇಶದಲ್ಲೇ ವ್ಯಾಕ್ಸಿನನ್ನು ಕೊಟ್ಟು ಮೇಕ್ ಇನ್ ಇಂಡಿಯಾ ಮೂಲಕ ಬೇರೆ ದೇಶಗಳು ಕೂಡ ಉಚಿತವಾಗಿ ಕೊಟ್ಟಿರೋದು ಗೊತ್ತಿದೆ ನಿಮಗೆ. ಅಂತಹ ಸಂದರ್ಭದಲ್ಲಿ 10 kg ಅಕ್ಕಿಯನ್ನು 2.5 ವರ್ಷ ಸತತವಾಗಿ ಪ್ರತಿಯೊಬ್ಬ ವ್ಯಕ್ತಿಗೆ 10 kg ಅಕ್ಕಿ ಕೊಟ್ಟರು. ಈಗಲೂ ಕೂಡ 5 kg ಅಕ್ಕಿ ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಇವತ್ತು ಯುದ್ಧ ಸಾಮಗ್ರಿಗಳನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ ನಾವು. ಇವತ್ತು ನಮ್ಮ ದೇಶದಲ್ಲೇ ತಯಾರು ಮಾಡಿ ಎಕ್ಸ್ಪೋರ್ಟ್ ಮಾಡ್ತೀವಿ. ಮತ್ತು ನಮ್ಮ ದೇಶ 12ನೇ ಸ್ಥಾನದಾಗಿದ್ದಂಥ ದೇಶವನ್ನು ಆರ್ಥಿಕ ಸ್ಥಿತಿವಾಗಿ 5ನೇ ಸ್ಥಿತಿ ತಂದಂಥ ವ್ಯಕ್ತಿ ಸನ್ಮಾನ್ಯ ನರೇಂದ್ರ ಮೋದಿ. ನರೇಂದ್ರ ಮೋದಿ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಅಲ್ಲ, ಅವರು ಈ ವಿಶ್ವಕ್ಕೆ ನಾಯಕರಾಗಿ ಬೆಳೆದಂಥ ಒಬ್ಬ ವ್ಯಕ್ತಿ. ಇವತ್ತಿರೋದು ಎರಡೇ, ಒಂದು ಮೋದಿ ಬೇಕು, ಒಂದು ರಾಹುಲ್ ಬೇಕು. ಮೋದಿ ಬೇಕು, ರಾಹುಲ್ ಬೇಕು. ಇವತ್ತು ವಿಶ್ವನೇ ಹೇಳ್ತದೆ ಮೋದಿ ಇದ್ರೆ ಮಾತ್ರ ಭಾರತ ಬೇರೆ ಸಾಧ್ಯ. ಅದರಿಂದ ದೇಶದ ಎಲ್ಲರೂ ಕೂಡ ಮೋದಿಯವ್ರನ್ನ ಪ್ರಧಾನಮಂತ್ರಿ 3ನೇ ಬಾರಿ ಮಾಡಬೇಕು ಅಂತಿದೆ. ಅದಕ್ಕೆ ಹೆಚ್ಚು ಶಕ್ತಿಯನ್ನು ನಮ್ಮ ಈ ಕ್ಷೇತ್ರದ ಮಾಜಿ ಶಾಸಕರ ಮಿತ್ರರಾದಂಥ HS ಶಿವಶಂಕರ್ ಅವರು, ಹರೀಶ್ ಅವರು ಜೋಡತ್ತಾಗಿ ಈ ತಾಲೂಕನ್ನು ಸುತ್ತಾಡಿ 1.25 ಲಕ್ಷಕ್ಕಿಂತ ಹೆಚ್ಚು ಮತವನ್ನು ಕೊಡಿಸ್ತೀವಿ ಅಂತ ಒಂದು ಅವರ ಘೋಷಣೆಯನ್ನು ಕೂಡ ನಾವು ಕೇಳಿದ್ದೀವಿ. ಬಹುಶಃ ಎಲ್ಲರೂ ಕೂಡ ನಾವು ನೋಡಿದಾಗ ಎಲ್ಲ ಕಡೆ ಓಡಾಡಿದಾಗ 2 ಲಕ್ಷ ಮತದಲ್ಲಿ ಗೆಲ್ತೀರಾ ಅಂತಾರೆ. ನಾವು ಯಾವುದೇ ಕಾರಣಕ್ಕೂ ಹಗುರವಾಗಿ ತಗೊಳ್ಳೋದು ಬೇಡ. ನಾವು ಗೆದ್ದೇ ಬಿಟ್ಟಿವಿ ಅಂತ ಮೈ ಮರೆಯೋದು ಬೇಡ. ಯಾಕೆಂದರೆ ಒಂದೊಂದು ಸಾರಿ ನಮ್ಮ ಓಟೆ ನಾವು ಹಾಕೋಣೋದಿಲ್ಲ. ಅದರಿಂದ ನಾನು ಕೇಳೋದು ನಿಮ್ಗೆ ಇಷ್ಟೇ, ಬೆಳಿಗ್ಗೆ 7/6 ತಿಂಗಳು 2024ನೇ ಇಸ್ವಿಯೊಳಗೆ ಬೆಳಿಗ್ಗೆ 7 ಗಂಟೆಗೆ ಹೋಗಿ ನಿಮ್ಮ ಪರಿವಾರದ ಓಟನ್ನು ಮೊದಲು ಹಾಕಿ, ಆಮೇಲೆ ನಿಮ್ಮ ಬೂತಿನ ಪ್ರತಿಯೊಬ್ಬರು ಕೂಡ ಕರ್ಕೊಂಬಂದು JDSನಲ್ಲಿರ್ಬೋದು, BJPಯಲ್ಲಿರ್ಬೋದು, ಇನ್ನೂ ಯಾರಾದರೂ ಕೂಡ ಕಾಂಗ್ರೆಸ್ಸಿನ ಮಿತ್ರರು ಕೂಡ ಹಾಕ್ಬೋದು. ಅವರನ್ನು ಕರ್ಕೊಂಬಂದು ವೋಟ್ ಮಾಡಿಸಿ 10:30-11 ಗಂಟೆ ವೋಟ್ ಮಾಡಿಸಿದರೆ ನಿಜವಾಗ್ಲೂ ಕೂಡ ನಿಮ್ಮೆಲ್ಲರ ಆಸೆ ಏನಿದೆ ಆಸೆಯನ್ನು ತೀರ್ಸಲಿಕ್ಕೆ ಸಾಧ್ಯವಾಗ್ತದೆ. ಬಹುಶಃ ನಿಮ್ಮೆಲ್ಲರ ಆಶಯದಂತೆ ಗಾಯತ್ರಿ ಸಿದ್ದೇಶ್ವರು ಅತ್ಯಂತ ಅಧಿಕ ಮತದಿಂದ ಗೆದ್ದ ಮೇಲೆ ನಿಮ್ಮೆಲ್ಲರ ಮನೆ ಬಾಗಿಲಲ್ಲಿ ಸೊಸೆಯಾಗಿ, ನಿಮ್ಮೆಲ್ಲರ ಮನೆ ಬಾಗಿಲ ಮಗಳಾಗಿ, ನಿಮ್ಮೆಲ್ಲರ ಋಣ ತೀರಿಸೋಕ್ಕೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಪ್ರಯತ್ನ ಪಟ್ಟು ಕೆಲಸವನ್ನು ಮಾಡಿ ಇವತ್ತು ಜನಪ್ರತಿಯಾಗಿ ಕೆಲಸ ಮಾಡಲಿಕ್ಕೆ ಸಿದ್ಧವಾಗಿದ್ದಾರೆ. ಭಾಳ ಜನ ನನಗೆ ಕೇಳ್ತಾರೆ, ನೀವೇ ನಿಲ್ಬೋದಾಯ್ತಲ್ಲ ಅಂತ. ನನ್ನ ಆರೋಗ್ಯ ಸರಿ ಇಲ್ಲ, ಬೇರೆ ಇದರಿಂದ ನಿಲ್ಲೋದು ಬೇಡ ಅಂತ ನಾನೇ ತೀರ್ಮಾನ ಮಾಡಿದಾಗ ನಮ್ಮ ಪಕ್ಷದ ಮುಖಂಡರುಗಳು, ರಾಷ್ಟ್ರೀಯ ಅಧ್ಯಕ್ಷರು ಸರ್ವೆ ಮಾಡಿ
ನನ್ನ ಶ್ರೀಮತಿ ಕೊಟ್ಟರೆ ಗೆಲ್ತಾರೆ ಅಂತೇಳಿ ಇವತ್ತು ಗಾಯತ್ರಿ ಸಿದ್ದೇಶ್ವರರಿಗೆ ಟಿಕೆಟ್ ಕೊಟ್ಟಿದ್ದಾರೆ. 19ನೇ ತಾರೀಕು ನಾವು ನಾಮಿನೇಷನ್ ಫೈಲ್ ಮಾಡ್ತೀವಿ, ಶುಕ್ರವಾರ ದಿವಸ. 19ನೇ ತಾರೀಕು ಶುಕ್ರವಾರ ನಾಮಿನೇಷನ್ ಫೈಲ್ ಮಾಡ್ಬೇಕಾದ್ರೆ ಭಾಳ ಜನ ನೀವೆಲ್ಲರೂ ಕೂಡ ಬಂದು ಅವತ್ತಿಂದ ಆಶೀರ್ವಾದ ಮಾಡಬೇಕು. ಅವತ್ತೇ ನಾವೊಂದು ಜೈವೇರಿ ಬರುವ ರೀತಿಯಲ್ಲಿ ಘೋಷಣೆ ಮೂಲಕ ನಾಮಿನೇಷನ್ನ ಫೈಲ್ ಮಾಡಿ ಅವತ್ತಿಂದ 15 ದಿವಸದೊಳಗೆ ಪ್ರತಿಯೊಂದು ಹಳ್ಳಿಗೂ ಕೂಡ ನೀವೇ ಗಾಯತ್ರಿ ಸಿದ್ದೇಶ್ವರ, ನೀವೇ ಶಿವಶಂಕರ್ ಅವರು, ನೀವೇ ಹರೀಶ್ ಅವರು ಅಂತ ಪ್ರಚಾರ ಮಾಡಿ ಅತ್ಯಂತ ಅಧಿಕ ಮತವನ್ನು ಹಾಕಿ ಅವ್ರಿಗೆ ಆಶೀರ್ವಾದ ಮಾಡಿ ನಿಮ್ಮ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ಕಲಿಸ್ಕೊಡ್ಬೇಕು ಅಂತ ಕೇಳ್ಕೊಂಡು ತಮಗೆಲ್ಲರಿಗೂ ನಮಸ್ಕಾರ ಮಾಡ್ತೀನಿ. ನಾನು ಹೋಗ್ತೀನಿ, ದಯಮಾಡಿ ಯಾರು ಅನ್ಯತಾ ಭಾವಿಸ್ಬೇಡ್ರಿ. ಶಿವಶಂಕರ್ ಅವರು, ನನ್ನ ಶ್ರೀಮತಿಯವರು ಮುಂದೆ ಮಾತಾಡ್ತಾರೆ ಅಂತೇಳಿ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಸನ್ಮಾನ್ಯ GM ಸಿದ್ದೇಶ್ವರ್ ಸರ್, ಲೋಕಸಭಾ ಸದಸ್ಯರು, ಇವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಒಮ್ಮೆ ಜೋರಾದ ಚಪ್ಪಾಳಿಯೊಂದಿಗೆ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ.